ಸ್ಪಿನ್ನಿಂಗ್ ವೀಲ್ ತಿರುಗಿಸ್ತಿದ್ದೀನಿ. ನನಗೆ ಏನು ಲಕ್ಕಿ ಪ್ರೈಸ್ ಬರುತ್ತೆ ನೋಡಬೇಕು. ತೈವಾನ್ ಬೂತಲ್ಲಿ ಕಿವಿಗೆ ಡೆಕೋರೇಷನ್ ಮಾಡ್ತಾಯಿಲ್ಲ, ಆದರೆ ಪಾದಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಸೂಪರ್ ಫುಡ್ ಕ್ಲೀನರ್. ಇಲ್ಲಿ ಸ್ಪಾಸ್ಗೆಲ್ಲ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಮಸಾಜ್ಗೆ ಮತ್ತು ಫೇಶಿಯಲ್ ಮಸಾಜ್ಗೆ, ಕೈ ನೋವು, ಶೋಲ್ಡರ್ ಪೇನು ಅದೆಲ್ಲ ಹೋಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಚಿಕ್ಕ ವಯಸ್ಸಲ್ಲಿ ತಲೆ ಬಾಲ್ಡ್ ಆಗ್ತಾ ಇದ್ದರೆ ಅದಕ್ಕೆ ಕೂಡ ಸಲ್ಯೂಷನ್ಸು ಪ್ರತಿಯೊಂದು ತೈವಾನು, ಕೊರಿಯಾಯಿಂದ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ತೈವಾನ್ ಪೇನ್ ಮಾಸ್ಟರು ಇಲ್ಲಿ ತಾತ ಅವರೇ ತಯಾರಿಸಿರೋದು ಈ ಮೆಡಿಸನ್ನು. ಕೈ ಕಾಲು ನೋವು, ಬೆನ್ನು ನೋವು ಇದಕ್ಕೆಲ್ಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಸಿಂಗಾಪುರಿಂದ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ದಿನ ನಾವು 28th ಎಡಿಷನ್ ಆಫ್ ಬ್ಯೂಟಿ ಏಷ್ಯಾ 2026ಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಇವತ್ತಿನ ದಿನ ಸೋಮವಾರ 20ನೇ ತಾರೀಕು ಏಪ್ರಿಲು, ಸುಮಾರು 11:30-12 ಗಂಟೆ ಆಗಿದೆ. ನಾವು ಹೋಗ್ತಾ ಇರೋದು ಎದುರುಗಡೆ ನೋಡಿ ಮರೀನಾ ಬೇ ಸ್ಯಾಂಡ್ಸ್. ಅದು ಮರೀನಾ ಬೇ ಸ್ಯಾಂಡ್ಸ್ ಎಕ್ಸ್ಪೋ ಆ್ಯಂಡ್ ಕನ್ವೆನ್ಷನ್ ಸೆಂಟರಲ್ಲಿ ಇದು ನಡೀತಾ ಇರೋದು. ಇದಕ್ಕೆ ಟ್ರೇಡ್ ಪ್ರೊಫೆಷ್ನಲ್ಸು, ಬಿಸ್ನೆಸ್ ವಿಸಿಟರ್ಸು ಅಥವಾ ಬ್ಯೂಟಿಷಿಯನ್ಸ್, ಸಲೂನ್ ಓನರ್ಸ್, ಡಿಸ್ಟ್ರಿಬ್ಯೂಟರ್ಸ್, ಹೋಲ್ಸೇಲರ್ಸ್ ಇವರುಗಳೆಲ್ಲ ಅಟೆಂಡ್ ಆಗ್ತಾ ಇದ್ದಾರೆ. ಬೇರೆ ಬೇರೆ ಕಂಟ್ರೀಸಿಂದ ಇಲ್ಲಿ ಬೂತ್ಸ್ ಎಲ್ಲ ಇಟ್ಟಿದ್ದಾರೆ. ಹೇಗಿರುತ್ತೆ ಅಂತ ನೋಡಬೇಕು. ಈ ಬ್ಯೂಟಿ ಏಷ್ಯಾನಲ್ಲಿ ಕಾಸ್ಮೆಟಿಕ್ಸ್, ಸ್ಕಿನ್ ಕೇರ್, ಫ್ರೇಗ್ರೆನ್ಸ್, ಮಸಾಜ್ ಆಯಿಲ್ಸ್, ರಿಲ್ಯಾಕ್ಸೇಷನ್ ಥೆರಪಿ, ಸ್ಪಾ ಟ್ರೀಟ್ಮೆಂಟು ಸುಮಾರು ನೋಡ್ಬೋದು. ಆ ಕಡೆ ಸೈಡು ಹೋದರೆ ಅಲ್ಲಿ ಶಾಪ್ಸ್ ಎಲ್ಲ ಇದೆ, ಲಕ್ಸುರಿ ಶಾಪ್ಸ್ ಎಲ್ಲ ನೋಡಿ. ಇಲ್ಲಿ ಈವೆಂಟ್ ಡೈರೆಕ್ಟ್ರಿನಲ್ಲಿ ಏನೇನು ನಡೀತಾ ಇದೆ ಇಲ್ಲಿ ಅಂತ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲೇ ಇರೋದು ತುಂಬ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಶಾಪ್ಸ್ ಎಲ್ಲ ಇದೆ. ಇಲ್ಲಿ ಕೆಸಿನೋ ಕೂಡ ನೋಡಿ, ಇಲ್ಲಿಂದ ನಾವು ನೋಡ್ಬೋದು. ತುಂಬಾ ಚೆನ್ನಾಗಿದೆ ಆ್ಯಂಬಿಯನ್ಸ್. ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಇಲ್ಲಿ ರಿಜಿಸ್ಟ್ರೇಷನ್ ಅಂದರೆ ಪ್ರೀ ರಿಜಿಸ್ಟರ್ ಮಾಡಿದ್ದೀವಿ, ಅದರಿಂದ ಅದನ್ನು ಸ್ಕ್ಯಾನ್ ಮಾಡ್ತಾರೆ. ಅದಾದಮೇಲೆ ಒಳಗಡೆ ಹೋಗೋದು. ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕಿರೋದು ನೋಡ್ಬೋದು. ಈ ಕಾಂಪಿಟಿಷನ್ ಸ್ಟೇಜ್ ಮೇಲೆ ಏನೇನಾಗುತ್ತೆ ಅಂತ ಕೂಡ ಎಲ್ಲ ನೋಡ್ಬೋದು. ನೋಡಿ, ಜಾಪನೀಸ್ ನೇಲ್ ಟ್ರೆಂಡ್ಸು, ಇನ್ಗ್ರೋನ್ ನೇಲ್ ಕರೆಕ್ಷನ್ ಶೋ, ಅದಕ್ಕೆ ಕೂಡ ಶೋಸ್ ಇದೆ. ಓ ಮೈ ಗಾಡ್, ವೆರಿ ಐ ಓಪನಿಂಗ್ ಅಂತ ಅನಿಸುತ್ತೆ ನನಗೆ. ಇಲ್ಲಿ ಸುಮಾರು ಕೊರಿಯನ್ ಮೇಕಪ್ ಬೂತ್ಸ್ ನೋಡಿದ್ವಿ, ಮತ್ತು ತೈವಾನ್ದು ನೋಡಿದ್ವಿ. ಇಲ್ಲಿ ಸುಮಾರು ಪ್ರಾಡಕ್ಟ್ಸ್ ಎಲ್ಲ ನಾವು ನೋಡ್ಬೋದು. ಇಲ್ಲಿ ಆರ್ಗ್ಯಾನಿಕ್ ಫುಡ್ಸು, ಹರ್ಬಲ್ ಎಕ್ಸ್ಟ್ರಾಕ್ಟ್ಸು, ನ್ಯಾಚುರಲ್ ಪ್ರಾಡಕ್ಟ್ಸು, ಆಮೇಲೆ ಟ್ರೆಡಿಷ್ನಲ್ ಮೆಡಿಸಿನ್ ಕೂಡ ಇದೆ, ಮತ್ತು ಫಿಟ್ನೆಸ್ದು ಕೂಡ ಇದೆ ಅಂತ ಕೂಡ ಹಾಕಿದ್ದಾರೆ. ಇಲ್ಲಿ ಆ್ಯಪಲ್ ಸೈಡರ್ ವಿನೆಗರ್ ಡಿಫ್ರೆಂಟ್ ಫ್ಲೇವರ್ಸು, ಕ್ಯಾರಿ ಪೌಚಸ್ ಕೂಡ ಇದೆ. ಇದು ಐ ಲ್ಯಾಶಸ್ ಕಣ್ಣಿಗೆ ಅಂಟಿಸ್ಕೊಳ್ಳೋದು, ಸ್ಟಿಕ್ಕರ್ ಇಲ್ದಿರಾನೆ ಇದು ಹೊಸದು ನೋಡಿ. ವೇಟ್ ಕಾನ್ಷಿಯಸ್ ಆಗಿರೋರಿಗೆ ಫ್ಯಾಟ್ ಬರ್ನರ್ ಪ್ರೀಮಿಯಂ ಕಾಫಿ ಪುಡಿ. ಓ ಮೈ ಗಾಡ್, ಎಷ್ಟು ಹೊಸ ಥರದ್ದು ಬಂದ್ಬಿಟ್ಟಿದೆ. ಪಾದಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಸೂಪರ್ ಫುಡ್ ಕ್ಲೀನರ್. ಇಲ್ಲಿ ಸ್ಪಾಸ್ಗೆಲ್ಲ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಪ್ಯಾಕೇಜಿಂಗ್ ಇಂಡಸ್ಟ್ರಿ ಅವರು ಇಲ್ಲೊಂದು ಡಿಸ್ಪ್ಲೇ ಮಾಡಿದ್ದಾರೆ. ಎಷ್ಟೊಂದು ಪರ್ಫ್ಯೂಮ್ಸ್ ಎಲ್ಲ ಬಾಟ್ಲಿಂಗ್ ಮಾಡೋದಕ್ಕೆ ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಸೈಜಸ್ಸು, ಮತ್ತು ಸ್ಪ್ರೇ ನಾಸಲ್ಸ್ ಕೂಡ ವೆರೈಟೀಸ್ ಇದೆ. ಇದು ಕೊರಿಯನ್ದು ಅಂತ ಅನಿಸುತ್ತೆ. ಇದು ಮೇಕಪ್ ಪ್ರಾಡಕ್ಟ್ಸು, ಟಿಂಟ್ಸು, ಲಿಪ್ ಟಿಂಟು ಪ್ರತಿಯೊಂದು ಟೆಸ್ಟ್ ಮಾಡಿ ತೋರಿಸಿದ್ರು ನನಗೆ. ಸ್ಟೇಜ್ ಏರಿಯಾನಲ್ಲಿ ಎಕ್ಸ್ಪರ್ಟ್ ಟಾಕ್ಸು ಎಲ್ಲ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನಾವು ಶುರು ಆಗ್ತಿದ್ದಂಗೆ ಬಂದಿರೋದು. ಹೀಲಿಂಗ್ ಬೌಲು ನೋಡಿ, ಈ ಸೌಂಡಲ್ಲಿ ಹೀಲ್ ಮಾಡೋದಕ್ಕೆ ಪ್ರತಿಯೊಂದು ಸೈಜಸ್ ಬೌಲ್ ಇದೆ. ಇದೇನು ಗೊತ್ತಾ, ಇದು ತೈವಾನ್ ಬ್ಲ್ಯಾಕ್ ಜೇಡ್ ಅಂತೆ, ಕರಿ ಜೇಡು ಇದೆ. ಫಸ್ಟ್ ಟೈಮ್ ನೋಡ್ತಿರೋದು. ಮಸಾಜ್ಗೆ ಮತ್ತು ಫೇಶಿಯಲ್ ಮಸಾಜ್ಗೆ, ಕೈ ನೋವು, ಶೋಲ್ಡರ್ ಪೇನು ಅದೆಲ್ಲ ಹೋಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಬೇರೆಯವರು ಆರಾಮಾಗಿ ಈ ಥರ ಮಸಾಜ್ ಮಾಡ್ತಾಯಿದ್ರೆ ಹಿತವಾಗಿ ಅನಿಸ್ತಾ ಇದೆ ಗೊತ್ತಾ ನನಗೆ. ಚಿಕ್ಕ ವಯಸ್ಸಲ್ಲಿ ತಲೆ ಬಾಲ್ಡ್ ಆಗ್ತಾ ಇದ್ದರೆ ಅದಕ್ಕೆ ಕೂಡ ಸಲ್ಯೂಷನ್ಸು ಪ್ರತಿಯೊಂದು ತೈವಾನು, ಕೊರಿಯಾಯಿಂದ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ತೈವಾನ್ ಪೇನ್ ಮಾಸ್ಟರು ಇಲ್ಲಿ ತಾತ ಅವರೇ ತಯಾರಿಸಿರೋದು ಈ ಮೆಡಿಸನ್ನು. ಕೈ ಕಾಲು ನೋವು, ಬೆನ್ನು ನೋವು ಇದಕ್ಕೆಲ್ಲ
ಟ್ರೀಟ್ಮೆಂಟ್ಗೆ ಕ್ರೀಮ್ಗಳು ಮಾಡಿದ್ದಾರೆ. ಸೊ ಅದನ್ನು ಹಚ್ತೀನಿ ಅಂತ ಹೇಳ್ತಿದ್ರು. ನಾನು ಹಚ್ಚಿಸ್ಕೊಳ್ಳೋಕೆ ಹೋಗಲಿಲ್ಲ. ಆದರೆ ಪಾಪ ಎಲ್ಲ ತೋರಿಸ್ತಾ ಇದ್ದಾರೆ. ಸುಮಾರು 80 ವರ್ಷದ ಮೇಲೆ ಅಂತೆ ಅವ್ರಿಗೆ. ಈ ಗಿಡಮೂಲಿಕೆಗಳೆಲ್ಲ ಹಾಕಿ ಅವರೇ ತೈವಾನ್ನಲ್ಲಿ ತಯಾರಿಸಿರೋ ಔಷಧಿ, ಆಯುರ್ವೇದಿಕ್ ಇಲ್ಲ ಸಿದ್ಧ ಔಷಧ ಥರ ಇದು. ಆ ಕಡೆ ನೇಲ್ಸ್ ಅದಕ್ಕೆಲ್ಲ ಕಾಂಪಿಟೇಷನ್ಸ್ ಏನೇನೋ ನಡೀತಾ ಇದೆ. ಅದಕ್ಕೆ ಪ್ರೈಸಸ್ ಎಲ್ಲ ಇಟ್ಟಿದ್ದಾರೆ. ಸುಮಾರು ಕಾಂಪಿಟೇಷನ್ಸಲ್ಲಿ ವಿನ್ ಆದವ್ರಿಗೆ ಈ ಸ್ಟೇಜ್ ಏರಿಯಾನಲ್ಲಿ ಆ ಪ್ರೈಸಸ್ ಎಲ್ಲ ನಡೆಯುತ್ತೆ. ಇಲ್ಲಿ ನೋಡಿ ತಾತ ಎಲ್ಲ ಏನು ಪ್ರಾಬ್ಲಮ್ ಅಂತ ಕಂಡುಹಿಡಿತಾ ಇದ್ದಾರೆ. ಇಲ್ಲಿಟ್ಟಿರೋದು ಫೇಸ್ಗೆ ಕ್ರೀಮು, ಸೀರಮ್ಮು, ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಎಲ್ಲ ಒಂದು ಟ್ರಾವೆಲ್ ಪ್ಯಾಕಲ್ಲಿ ಬರುತ್ತೆ. ಅದು ಹೊಸ ಥರ. ನಾನು ಈ ಸ್ಟಾಲ್ ಬಂದಾಗ ತೈವಾನ್ ಸ್ಟಾಲು ಕಿವಿಗೆ ಏನೇನೋ ಡೆಕೋರೇಷನ್ಗೆ ಒಳ್ಳೆ ಡೈಮಂಡ್ ಥರ ಕ್ರಿಸ್ಟಲ್ಸ್ ಅಂತ ಹೋದೆ. ಆದರೆ ಇದೇನು ಗೊತ್ತಾ, ನಮ್ಮ ಚೈನೀಸಲ್ಲಿ TCM ಮಾಡ್ತಾರಲ್ಲ ಅದೇ ಥರ ಹೊಸ ಥರ ಬಂದಿದೆ ನೋಡಿ. ಇದು ಸ್ಟಿಕ್ಕರ್ ಥರ, ಆದರೆ ಸ್ಟಿಕ್ಕರ್ ಹಾಕೋದು ಗೊತ್ತಾಗೋದೇ ಇಲ್ಲ. ಮೇಲೊಂದು ಕ್ರಿಸ್ಟಲ್ ಸ್ಟೋನ್ ಥರ ಇರುತ್ತೆ. ಸೊ ಆ ಜಾಗಕ್ಕೆ ಹಾಕಿದಾಗ ನಮಗೆ ಬಾಡಿನಲ್ಲಿ ಕತ್ತು ನೋವಿದ್ದರೆ, ಬೆನ್ನು ನೋವಿದ್ದರೆ ಆ ಸ್ಪೆಸಿಫಿಕ್ ಜಾಗಕ್ಕೆ ಹಾಕಿದಾಗ ಅದು ಹೀಲ್ ಆಗುತ್ತೆ. ಸ್ವಲ್ಪ ಹೊತ್ತಲ್ಲೇ ಹೀಲ್ ಆಗುತ್ತೆ, ಬಾಡಿ ಹೀಟ್ ಆಗುತ್ತೆ ಅಂತ ಹೇಳಿದ್ರು ನೋಡಿ. ಇವಾಗ ಕಿವಿ ತುಂಬ ಈ ಥರ ಸ್ಟೋನ್ಸ್ ಎಲ್ಲೆಲ್ಲಿ ಪೇಯ್ನ್ ಇದೆ ಅವ್ರಿಗೆ ಹೇಳಿದಾಗ ಆ ಆಕ್ಯುಪ್ರೆಷರ್ ಪಾಯಿಂಟ್ಸಲ್ಲಿ ಇದನ್ನು ಹಾಕ್ತಾರೆ. ಆವಾಗ ಆ ಜಾಗಕ್ಕೆ ಬಾಡಿನಲ್ಲಿ ಬೆನ್ನೋವು, ಕೈ ನೋವು, ಕಾಲು ನೋವು ಅದೆಲ್ಲ ಕಿವಿಗೆ ಹಾಕಿಸ್ಕೊಳ್ಳೋದ್ರಿಂದ ಅದು ಹೀಲ್ ಆಗುತ್ತೆ, ಪೇಯ್ನ್ ಕಮ್ಮಿ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವಾಗ ಹೋಗ್ತಾ ಇರೋದು ಮೊರೊಕ್ಕನ್ ಸ್ಟಾಲು. ಇಲ್ಲಿ ಆರ್ಗನ್ ಆಯಿಲು, ರೋಸ್ಮೆರಿ ಆರ್ಗನ್ ಆಯಿಲು, ಸುಮಾರು ಲ್ಯಾವೆಂಡರ್ ಆರ್ಗನ್ ಆಯಿಲ್ಸು, ಸುಮಾರು ವೆರೈಟೀಸ್ ಇದೆ ಇವ್ರ ಹತ್ರ. ಸ್ಪಾಸ್ ಎಲ್ಲ ಇವ್ರ ಹತ್ರ ತೊಗೊಳ್ತಾರೆ ಅಂತ ಹೇಳಿದರು. ಈಗಿನ ಕಾಲದಲ್ಲಿ ನಿದ್ದೆ ಬರೋದು ಕಷ್ಟ ಅಂತಾರೆ. ಅದಕ್ಕೆ ಸ್ಲೀಪ್ ಸ್ಪ್ರೇ ಅಂತ ಕೂಡ ಇದೆ ನೋಡಿ. ಈ ಸ್ಪ್ರೇಗೆ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ಸ್ ಹಾಕಿದ್ದಾರೆ. ಇದೇ ಥರ ಎಷ್ಟೊಂದು ವೆರೈಟೀಸ್ ಇದೆ ಇಲ್ಲಿ. ಸ್ಪಿನ್ನಿಂಗ್ ವೀಲ್ ತಿರುಗಿಸ್ತಿದ್ದೀನಿ. ನನಗೆ ಏನು ಲಕ್ಕಿ ಪ್ರೈಸ್ ಬರುತ್ತೆ ನೋಡಬೇಕು. ನೋಡಿ, ನನಗೆ ಮಿನಿ ಸ್ಪಾಂಜಸ್ ಸಿಕ್ತು. ಮೇಕಪ್ ಮಾಡ್ಕೊಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಇಲ್ಲಿ ಟೀತ್ ವೈಟ್ನಿಂಗ್ ಸ್ಟ್ರಿಪ್ಸ್ ಇದೆ, ಸುಮಾರು ಸ್ಟಾಲ್ಸು ಇದೆ. ನಾನು ಆದಷ್ಟು ಕವರ್ ಮಾಡಿದೆ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ. ಬಲಗಡೆ ನೋಡ್ತಾ ಇರೋದು ಸಿಂಗಾಪುರ್ ಫ್ಲೈಯರ್.